ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ಹುಟ್ಟುಹಬ್ಬ ಆಚರಣೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಮೆಗಾ ಫ್ಯಾನ್ಸ್ ಅಸೋಸಿಯೇಷನ್ ಚಿಂತಾಮಣಿ ತಂಡದ ವತಿಯಿಂದ ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ಅವರ 41ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಅಖಿಲ ಭಾರತ ಚಿರಂಜೀವಿ ಯುವಕ ಸಂಸ್ಥಾಪಕ ಅಧ್ಯಕ್ಷರು ರವಡಂ ಸ್ವಾಮಿ ನಾಯ್ಡು ಅವರ ಮಾರ್ಗದರ್ಶನದಲ್ಲಿ ಹಾಗೂ ಮೆಗಾ ಫ್ಯಾನ್ಸ್ ನಾಗರಾಜ್ ನೇತೃತ್ವದಲ್ಲಿ ನಗರದ ಆಧಾರ್ ವಿಶೇಷ ಮಕ್ಕಳ ಸೃಜನಾತ್ಮಕ ಮತ್ತು ಬೆಂಬಲ ಸಂಸ್ಥೆ ಶಿಲ್ಪ ಶಾಲೆ ಹಿಂಭಾಗ ವಾರ್ಡ್ ನಂಬರ್ 2 ವೆಂಕಟಗಿರಿ ಕೋಟೆ ಚಿಂತಾಮಣಿಯಲ್ಲಿ ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಆಧಾರ್ ವಿಶೇಷ ಶಾಲೆಯ ಶಿಕ್ಷಕಿ ಅಮೃತ ಅವರಲ್ಲಿ ಕೇಕ್ ಕಟ್ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಸದರಿ ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ನ ಎಆರ್ ರಾಮಚಂದ್ರಯ್ಯ ಹಾಗೂ ಮೆಗಾ ಫ್ಯಾನ್ಸ್ ಅಸೋಸಿಯೇಷನ್ನ ಎಲ್ಲ ಸದಸ್ಯರು ಹಾಗೂ ಅಭಿಮಾನಿಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ವರದಿ ಚಂದ್ರಹಳ್ಳಿ ರವಿ, ನ್ಯೂಸ್ ಬ್ಯೂರೋ, ಪ್ರಜಾಪವ ಟಿವಿ, ಚಿಕ್ಕಬಳ್ಳಾಪುರ. ಪವಿತ್ರವಾದ ದಿನ, ರಾಮ ಹುಟ್ಟಿದ ದಿನ. ಅದೇ ದಿವಸ ರಾಮ್ ಚರಣ್ ಅವರು ಹುಟ್ಟಿದ್ದಾರೆ. ಅಂದ್ರೆ ಇವತ್ತು ಹುಟ್ಟಿದ ವ್ಯಕ್ತಿಗಳಲ್ಲಿ ಆ ರಾಮನ ಒಂದು ಅಂಶ ಇರುತ್ತೆ. ಆ ಥರ ಒಂದು ಧರ್ಮ ಹೇಳುತ್ತೆ. ಸೊ ಅದಕ್ಕೆ ಅವ್ರಿಗೆ ಅಷ್ಟೊಂದು ಅಭಿಮಾನಿಗಳಿದ್ದಾರೆ. ಅವರು ಒಂದು ಎತ್ತರದ ಸ್ಥಾನದಲ್ಲಿದ್ದಾರೆ. ಒಬ್ಬ ವ್ಯಕ್ತಿಗೆ ದುಡ್ಡು, ಯೌವನ, ವಿದ್ಯೆ ಇವೆಲ್ಲ ಬಂದ್ಬಿಟ್ರೆ ಅವ್ರನ್ನ ಹಿಡಿಯೋಕ್ಕೆ ಆಗೋದಿಲ್ಲ ಅಲ್ವಾ? ನೋಡಿರ್ತೀವಿ ನಾವು, ಒಂದು ರೀತಿಯ ಅಹಂಕಾರ ಬೆಳೆಯುತ್ತೆ. ಆದರೆ ಕೆಲವು ವ್ಯಕ್ತಿಗಳು ಏನೇ ಬರಲಿ, ದುಡ್ಡು ಎಷ್ಟೇ ಬರಲಿ, ವಿದ್ಯೆ ಎಷ್ಟೇ ಬರಲಿ, ಎಷ್ಟು ಜನ ಅವ್ರಿಗೆ ಅಭಿಮಾನಿಗಳಿರಲಿ, ಅವ್ರು ಒಂದೇ ರೀತಿ ಇರ್ತಾರೆ. ಅದು ದೇವರ ಗುಣ ಅಂತ ಹೇಳ್ಬೋದು. ಅಂತಹವ್ರಿಗೆ ಅಭಿಮಾನಿಗಳು ಜಾಸ್ತಿ ಇರ್ತಾರೆ ಅಲ್ವಾ? ಭಕ್ತರು ಹೆಂಗಿರ್ತಾರೋ ಹಾಗೆ ಅಭಿಮಾನಿಗಳು ಅಂದರೆ ಭಕ್ತರು ಅಂತಲೇ ಅರ್ಥ. ಆ ಸಿನಿಮಾದಲ್ಲಿ ಅವರು ಒಂದು ರೋಲ್ ತಗೊಂಡು ಅದು ರಾಮನ, ಕೃಷ್ಣನು, ಶಿವನ ಏನೋ ಒಂದು ಮಾಡಿರ್ತಾರೆ. ಅದನ್ನು ನೋಡಿ ಜನ ಮೆಚ್ಕೊಂಡಿರ್ತಾರೆ. ಅದೇ ಅವ್ರ ಜೀವನದಲ್ಲೂ ಹಾಗೆ ಇದ್ರೆ ಇನ್ನಷ್ಟು ಮೆಚ್ಕೊಳ್ತಾರೆ ಅಲ್ವಾ? ಅಂದರೆ ಒಂದು ಸಂಘದಲ್ಲಿ ಅಭಿಮಾನಿಗಳ ಸಂಘ ಜಾಸ್ತಿ ಇದೆ ಅಂದರೆ ಅರ್ಥ ಏನು? ಅವರಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅವರಲ್ಲಿರೋ ಒಂದು ದೈವಿಕ ಅಂಶವನ್ನು ಗುರುತಿಸ್ತಾ ಇದ್ದಾರೆ. ಸೊ ಇಂತಹ ಒಂದು ಸಂಘ ನಮ್ಮ ಶಾಲೆ, ನಾವು ತುಂಬ ಚಿಕ್ಕ ಶಾಲೆ, ತುಂಬ ಸಿಂಪಲ್ ಆಗಿರೋ ಶಾಲೆ. ಅದು ಇಲ್ಲಿ ಬರೋರು ಸಮಾಜ ಕಲಿಯೋ ಬುದ್ಧಿ ಅಲ್ವಾ? ಬುದ್ಧಿಮಾನ್ಯ ಮಕ್ಕಳ ಅಂಥದ್ದು ಈ ಅಭಿಮಾನ ಸಂಘದವರು ಬುದ್ಧಿಮಾನ್ಯ ಮಕ್ಕಳಿಗೆ ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದಾರೆ. ಅವರ ಹೃದಯ ಎಷ್ಟು ವಿಶಾಲವಾಗಿರಬೇಕು. ಹೃದಯ ವಿಶಾಲವಾಗಿದ್ದರೆ ಮಾತ್ರ ಇಂತಹ ಮಕ್ಕಳಿಗೆ ಕೊಡೋದಕ್ಕೆ ಸಾಧ್ಯ. ನಮ್ಮ ಗುರೂಜಿಯವರು ಇಂತಹ ಮಕ್ಕಳನ್ನ ಮನೇಲಿ ಇಟ್ಕೊಂಡು ಸಾಕಿ ಇವ್ರಿಗೋಸ್ಕರ ಆಧಾರ್ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಅಂದರೆ ಅವರು ಅಷ್ಟೇ ಅವ್ರ ಹೃದಯ ತುಂಬ ವಿಶಾಲವಾಗಿರೋದಕ್ಕೋಸ್ಕರನೇ ಇಂತಹ ಮಕ್ಕಳಿಗೆ. ನಾನು ಕಿಶೋರ್ ವಿದ್ಯಾಭವನದಲ್ಲಿ ಇದ್ದೆ, ಅದನ್ನು ಬಿಟ್ಬಿಟ್ಟಾಗ ಎಲ್ಲರೂ ಇದೇ ಥರ ಒಂದು ಸ್ಕೂಲ್ ಓಪನ್ ಮಾಡಿ ಅಂತ ನಮ್ಗೆ ಹೇಳ್ತಾ ಇದ್ವಿ. ಎಲ್ಲರೂ ಮುಂದೆ ಬಂದಿದ್ರು. ಸ್ಟಾರ್ಟ್ ಮಾಡೋದ್ರಲ್ಲಿ ಇದ್ವಿ. ಯಾಕಂದರೆ ನಮ್ಮ ರಮಣನ್ ಸರು ಅವರ ಗುರುತಿಗೋಸ್ಕರ ಮಾಡಬೇಕಂತ ಇದ್ವಿ. ಆಗ ನಾನು ಈ ಪವರ್ ವಿತಿಂಗ್ ಪ್ರೋಗ್ರಾಮ್ನ ತಗೊಂಡೆ, ಆತ್ಮವಿಕಸನ ಕಾರ್ಯಕ್ರಮ. ಆವಾಗ ನನಗೆ ಕಣ್ಣು ಹೋಗ್ಬಿಟ್ಟು ವಿಶ್ವವಿದ್ಯಾಲಯದಲ್ಲಿ 20 ವರ್ಷ ವರ್ಕ್ ಮಾಡಿದ್ಮೇಲೆ ಕಣ್ಣಿನ ಶಕ್ತಿ ಹೋಯಿತು. ರಾಮಚಂದ್ರ ಅವರು ಇವಾಗ ಹೇಳಿದ್ರು, ನಿಮ್ಮನ್ನೆಲ್ಲ ನೋಡಿದ್ದೀನಲ್ಲ, ನಮ್ಮ ಕ್ಲಾಸ್ಮೇಟ್ ಅಂದರು. ಇಲ್ಲ, ನಾನು ಗರ್ಸೆಸ್ಗೆ ಬಯಸಿದ್ದೀನಿ. ಆಮೇಲೆ ನಾಚ್ಕೊಂಡು ನಮ್ಮ ಅಂಗಡಿಗೆಲ್ಲ ಬರ್ತಿದ್ರಲ್ಲ, ಅವರು ಎಲ್ಲ ವಸ್ತುಗಳು ತಗೊಂಡು ಅವ್ರು ಕಣ್ಣಿತ್ತು ಬರ್ತಾ ಇದೆ. ವಿಶಾಲ್ ವಿದ್ಯಾಭವನದಾಗ ಕಣ್ಣು ಹೋಗ್ಬಿಡ್ತು, ಇದ್ದಾಗಿದ್ದಾಗೆ ಕಣ್ಣು ಹೋಗ್ಬಿಡ್ತು, ಕ್ಯಾಟ್ರಾಕ್ಟ್ ಬಂದು. ಆಮೇಲೆ ನಾನು ಈ ಪವರ್ ವಿತಿಂಗ್ ಪ್ರೋಗ್ರಾಮ್ ತಗೊಂಡಿದ್ದೆ. ನಮ್ಮ ಗುರುಜಿ ಹೇಳಿದ್ರು, ಅಮ್ಮ ಕಣ್ಣಿದೆ ಏನು ಪರವಾಗಿಲ್ಲ, ನೀವು ವಿಶ್ವದಲ್ಲಿ ಒಳ್ಳೆಯ ಸ್ಥಾನ ಪಡಿತೀರಾ, ನಾನು ಅದಕ್ಕೆ ನಿಂತು ಮಾಡ್ತೀನಿ ಅಂತ ಹೇಳಿದ್ರು ಅವರು. ಆಯಿತು, ಈ ಗುರುಗಳು ಹೇಳ್ತಾ ಇದ್ದಾರೆ, ನಾನು ನಂಬದೆ. ಹಾಗೇನೆ 25 ವರ್ಷ ಆಯಿತು ನನ್ನ ಕಂಡು. 25 ವರ್ಷದಿಂದ ಹೇಳಿದ್ದರು. ಇವತ್ತಿನವರೆಗೂ ಈ ಶಾಲೆಯನ್ನು ಕೈ ಹಿಡಿದು ನಡೆಸ್ತಾ ಇದ್ದಾರೆ. ಎಲ್ಲರಿಗೂ ಅವ್ರ ಹತ್ರ ತಗೊಂಡಿರೋ ಎಲ್ಲರಿಗೂ ಇವತ್ತಿನವರೆಗೂ ನಾನು ಒಂದೇ ಸ್ಥಾನದಲ್ಲಿದ್ದೀನಿ. ನಿಮಗೆಲ್ಲ ಏನೇ ಕಷ್ಟ ಬರಲಿ, ಇವಾಗ ಟೀಚರ್ ಹತ್ರ ಏನು ಮಾಡ್ತಾರೆ, ಅಷ್ಟು ವರ್ಷ 10ನೇ ಸ್ಟ್ಯಾಂಡರ್ಡ್ವರೆಗೂ ಇರ್ತಾರೆ. ಆಮೇಲೆ ಅವ್ರು ಇಟ್ಕೊಂತಾರ, ಕಲಿಲ್ಲ, ಆಮೇಲೆ ಸಿಗೋದು. ಆದರೆ ನಮ್ಮ ಗುರುಗಳು ಎಷ್ಟೇ ವರ್ಷ ಆಗಿದ್ರು ಏನು ಕಷ್ಟ ಬರಲ್ಲ, ಅವರೇ ಕಂಟಿನ್ಯೂ ಮಾಡ್ತಾರೆ. ಕಷ್ಟ ಇಲ್ಲಿ ನಮ್ಮ ಕಷ್ಟ ಬಂದರೆ ಅಲ್ಲೇ ಬಂದ್ಬಿಟ್ಟಿದ್ದು ನಮ್ಗೆ ಹೇಳೋದಿಲ್ಲ. ಏನು ಕಷ್ಟ ನೋಡ್ಬಿಟ್ಟು ನೆನಪಿಟ್ಬಿಟ್ಟು ಆ ಗುರುಗಳು ಇಲ್ಲಿ ಪವರ್ ವಿತಿಂಗ್ ಪ್ರೋಗ್ರಾಮ್ ಕ್ಲಾಸ್
ಕ್ಲಾಸಸ್ ಮಾಡ್ತಾ ಇದ್ದಾರೆ. ಈಗ ಅಷ್ಟು 15 ವರ್ಷ ಆಗಿತ್ತು ಮಾಡಿ. ಈಗ ಏಪ್ರಿಲ್ 9, 10, 11, 12 ಕ್ಲಾಸಸ್ ಮಾಡ್ತಾ ಇದ್ದಾರೆ. ಅಂದರೆ ನಾನು ಪವರ್ ವಿತಿಂಗ್ ಪ್ರೋಗ್ರಾಮ್ ತಗೊಂಡು ನಮ್ಮ ಮತ್ತೆ ಜೀವನವನ್ನು ಕಲ್ಪಿಸ್ಕೊಂಡೆ. ಕಣ್ಣು ಹೋಗ್ಬಿಟ್ಟು ಅದು ಇಷ್ಟೇ ಅನ್ಕೊಂಬಿಟ್ಟೆ. ಅನಿಸ್ತು ಇಲ್ಲ ಹಿಂಗಿರಬಾರ್ದು, ನಾನೇನೋ ಮಾಡಬೇಕು ಅಂತ ಇಂಗ್ಲೀಷ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದೆ ಮನೇಲಿ. ಆಮೇಲೆ ಆವಾಗ ಕ್ಲಾಸ್ ತಗೊಂಡಿದ್ದು, ಈ ಆಧಾರ್ ಸಂಸ್ಥೆ ಸ್ಟಾರ್ಟ್ ಆಯಿತು. ಇವತ್ತು ಎಷ್ಟು ಕೆಲಸ ಇದೆ ಅಂದರೆ ನನಗೆ ಕೂರಿಸೋದೇ ಇರೋದಿಲ್ಲ. ಅಷ್ಟು ಕೆಲಸ ಮಾಡೋಕ್ಕೆ ಶಕ್ತಿ, ಧೈರ್ಯ, ಜ್ಞಾನ ಎಲ್ಲವನ್ನೂ ಹೊಂದಿದೆ.